ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. 2026ರಲ್ಲಿ ಶನಿಯು ತನ್ನ ರಾಶಿನ ಬದಲಿಸದೆ ಹೋದ್ರೂ ಸೂರ್ಯ, ಮಂಗಳ, ಬುಧ ಮತ್ತು ಗುರುಗ್ರಹವು ಸ್ಥಾನಪಲ್ಲಟವಾಗುತ್ತೆ. ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಹಣ, ವೃತ್ತಿ, ವೈವಾಹಿಕ ಸಂಬಂಧಗಳು, ಆರೋಗ್ಯ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಉಂಟು ಮಾಡುತ್ತೆ ಅನ್ನೋದನ್ನ ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೇವೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ದ್ವಾದಶ ರಾಶಿ ಫಲಗಳ 11ನೇ ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರು 2026ರಲ್ಲಿ ಏನಾದರೂ ಮಾಡ್ತೇನಂತ ಹೋದರೆ ಅಥವಾ ಏನೇ ಆಗಿರಬಹುದು, ಏನೆಲ್ಲ ಒಳಿತಾಗಬಹುದು, ಏನೆಲ್ಲ ಕೆಡುಕುಂಟಾಗಬಹುದು ಇವರಿಗೆ ಅಂತ ಹೇಳಿ? ಅಡಚಣೆಗಳು ಇರ್ತವೆ. ಈ ಕುಂಭರಾಶಿಯವರಿಗೆ ಅಡಚಣೆಗಳು ಯಾಕೆ ಬರ್ತವೆ ಅಂದರೆ, ಇವರಿಗೆ ಈ ಶನಿ ಕಾಟದ ಕೊನೆಯ ಅವಧಿ ಅಂದರೆ ಎರಡೂವರೆ ವರ್ಷದ ಅವಧಿ ಏನಿರುತ್ತೆ, ಅಂದರೆ ಮಕರ ರಾಶಿಗೆ ಶನೈಶ್ಚರನ ಎಂಟ್ರಿ ಆದಾಗಿಂದನೇ ಕುಂಭರಾಶಿಯವರಿಗೆ ಶನಿಕಾಟದ ದಿನಗಳು ಪ್ರಾರಂಭವಾಗಿ ಈಗ ಎಲ್ಲಿದೆ ಅಂತಂದರೆ ಮೀನರಾಶಿಯಲ್ಲಿ ಶನೈಶ್ಚರ ಇದ್ದಾನೆ. ಹಾಗಾಗಿ ಆರ್ಥಿಕ ಸ್ಥಾನದಲ್ಲಿ ಶನೈಶ್ಚರ ಇದ್ದಾನೆ. ಹಾಗೂ ಈ ಶನಿಕಾಟದ ಭಾಗವಾದಂತಹ ಚಂದ್ರ ಇವರಿಗೆ ಛಿದ್ರಸ್ಥಾನದ ಯಜಮಾನನಾಗಿದ್ದಾನೆ. ಛಿದ್ರಸ್ಥಾನ ಅಂದರೆ ಏನು? ಈ ಕೆಲವು ಕೃತ್ರಿಮದ ತೊಡಕುಗಳು, ಅಂದರೆ ನಾವು ಇವತ್ತು ಏನು ಕೃತ್ರಿಮಗಳನ್ನು ನಡೆಸ್ತಾರೆ, ವ್ಯಾಮಾಚಾರಗಳು, ಇಂಥದ್ದೆಲ್ಲ ನಾವು ಅದನ್ನು ಏನು ಇವತ್ತು ಜೀವನದ ಸಂದರ್ಭದಲ್ಲಿ ಹೇಳ್ತೀವಿ. ಕೆಲವೊಂದು ನಮ್ಮ ಭ್ರಮೆಯ ಮೂಲಕವಾದಂಥದ್ದು. ಅವರು ಮಾಡಿಸ್ಬಿಟ್ಟಿದ್ದಾರೆ, ಇವರು ಇದನ್ನು ಮಾಡಿರಬಹುದು, ಇದರಿಂದಾಗಿಯೇ ನನಗೆ ತೊಂದರೆ ಎದುರಾಗ್ತಾ ಇದೆ, ಈ ಒಂದು ಕಲ್ಪನೆಯ ಮೂಲಕವಾಗಿ ಹಿಂಸೆಗೆ ಹೋಗುವಂಥದ್ದು. ಇನ್ನು ಈ ವಾಮಾಚಾರವನ್ನು, ಹಾಗಾದರೆ ಈ ಒಂದು ಮೂಢನಂಬಿಕೆಯ ರೂಪದ ವಿಚಾರವನ್ನು ನಾವು ಗ್ರಹಿಸ್ಕೊಳ್ಬೇಕು ಅಂತ ಕೇಳಿದರೆ ಅದು ಅವರವರ ನೆಲೆಯಲ್ಲಿ ಗ್ರಹಿಸ್ಕೊಳ್ಬೇಕಾದಂಥದ್ದು. ಅವರವರ ನೆಲೆಯಲ್ಲಿ ಗ್ರಹಿಸ್ಕೊಳ್ಬೇಕಾದಂಥದ್ದು ಅಂದರೆ ಏನು? ಈಗ ಒಂದಿಷ್ಟು ನಮ್ಮ ಜೀವನದ ಸಂದರ್ಭದಲ್ಲಿ ಕೆಲವು ವಿಚಿತ್ರಗಳಿರ್ತವೆ. ಅದು ನನಗೆ ಫೀಲ್ ಆಯಿತು ಅಂತ ಅದೇ ಫೀಲಿಂಗ್ ಇನ್ನೊಬ್ಬರಿಗೆ ಆಗಬೇಕು ಅಂತಿಲ್ಲ. ನನಗೆ ಏನೋ ಒಂದು ಧ್ವನಿ ಕೇಳಿಸತ್ತೆ, ಇನ್ನೊಬ್ಬನಿಗೆ ಆ ಧ್ವನಿ ಕೇಳಿಸತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾದರೆ ನನಗೆ ಯಾಕೆ ಅದು ಕೇಳಿಸತ್ತೆ, ಇನ್ನೊಬ್ಬನಿಗೆ ಯಾಕೆ ಕೇಳಿಸಲ್ಲ? ಇದು ಅರ್ಥವಾಗದೆ ಹೋದದ್ದು. ಹಾಗಾಗಿ ಈ ಒಂದು ನಮ್ಮ ಒಂದು ಪಂಚೇಂದ್ರಿಯಗಳಿಗೆ ನೆಲೆಯಲ್ಲಿ ಸಿಗಲಿಕ್ಕೆ ಅಸಾಧ್ಯವಾದಂಥದ್ದು ಯಾವುದೋ ಒಂದು ಇನ್ನೊಂದು ಇಂದ್ರಿಯದ, 6ನೇ ಇಂದ್ರಿಯದ ಮೂಲಕವಾಗಿ ನಮ್ಮ ಗ್ರಹಿಕೆಗೆ ಬರುವಂಥದ್ದು ನಮಗೆ ತೊಡಕಾಗಿ ನಿಲ್ಲಬಹುದಾದಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಶನಿ ಕಾಟದ ದಿನಗಳು ಆಗಿರೋದ್ರಿಂದ. ಇನ್ನೊಂದು ರಾಹು ದೋಷ ಈ ರಾಶಿಯವರಿಗೆ ಇರೋದ್ರಿಂದ, ಯಾಕೆಂದರೆ ಕುಂಭರಾಶಿಯಲ್ಲೇ ರಾಹು ಇದ್ದಾನೆ. ಬಹಳ ಆಶ್ಚರ್ಯ ಆಗುವಂಥದ್ದು ಏನು ಅಂತಂದರೆ, ಈ ರಾಹು, ನಮ್ಮ ಪೂರ್ವಜರು ಹೇಳ್ತಾ ಇದ್ದರು ಈ ರಾಹು ದೋಷಗಳ ಬಗ್ಗೆ. ಆಗ ಕೆಲವು ಹಾಸ್ಯಗಳನ್ನು ನಾವು ಮಾಡ್ತಿದ್ವು. ಅದೇ ಏನಪ್ಪ ಇದೆಲ್ಲ, ಇದನ್ನು ನಾವು ನಂಬಬೇಕಾ, ಇದೆ ನಾನ್ಸೆನ್ಸ್. ಹೌದು, ನಾನ್ಸೆನ್ಸ್ ಹೌದು. ಆದರೆ ಒಂದು ಆವರಣದಲ್ಲಿ ಯಾವುದೋ ಒಂದು ಭ್ರಮೆ ಅನ್ನುವಂಥದ್ದು ಒಂದು ವಿಚಾರ ನಮ್ಮಲ್ಲಿ ಹೇಗೆ ಅದು ಒಡಮೂಡಿಕೊಳ್ಳತ್ತೆ, ಅಥವಾ ಯಾವುದರ ಮೂಲಕವಾಗಿ ಅದು ನಮ್ಮಲ್ಲಿ ಹದಿಗಟ್ಟತ್ತೆ, ಅಥವಾ ಯಾರದ್ದೋ ಕಾರಣಕ್ಕಾಗಿ ಅದು ಹದಿಗಟ್ಟತ್ತೋ, ಇವನ್ನೆಲ್ಲ ನಾವು ಪರಿಶೀಲಿಸಿದಾಗ ಅರಿಯದ ಯಾವುದೋ ಒಂದು ಶಕ್ತಿ ವಿಚಿತ್ರವಾಗಿ ನಮ್ಮನ್ನು ಕಾಡ್ತಾ ಇರುತ್ತೆ. ಅದನ್ನು ನಾನು ಹಾಗೆ ಹೆಸರನ್ನು ಬಹಿರಂಗಗೊಳಿಸೋದು ಕಷ್ಟ. ಆದರೆ ಕೆಲವರ ಜಾತಕ ಏನಿದೆ, ಆ ಜಾತಕಗಳನ್ನು ಸ್ಟಡಿ ಮಾಡಿದಾಗ ನಾವು ಆ ರೀತಿಯ ಒಂದು ಕಾಂಬಿನೇಷನ್ ಕಂಡಾಗ ವಿಚಿತ್ರವಾಗಿ ಆಶ್ಚರ್ಯ ಆಗುವ ರೀತಿಯಲ್ಲಿ ಒಂದು ದೃಶ್ಯವೇ ಇರದೇ ಹೋದಂತಹ ಅದೃಶ್ಯ ದುಷ್ಟ ಶಕ್ತಿ ಕಾಟ ಕೊಡೋದಕ್ಕೆ ಸಾಧ್ಯತೆಯನ್ನು ಮಾಡಿಕೊಡುತ್ತೆ. ನೋಡಿ, ಈಗ ಬರುವ ಜೂನ್ 2ರವರೆಗೂ ಇವರಿಗೆ ಗುರುಬಲ ಇದೆ. ಅದು ಒಂದು ಒಳ್ಳೆಯ ಅಂಶ. ಆದರೆ ಎಡೆಬಿಡದೆ ನಡೀತಾ ಇರುವಂತಹ ಇದು ಏನಿದೆ ಶನಿಕಾಟ, ಈ ಶನಿಕಾಟ ಹಾಗೆ ಅದು ಅಷ್ಟು ಸುಲಭದಲ್ಲಿ, ಅಂದರೆ ನಾವು ಅದನ್ನು ಎಷ್ಟೇ ಧೈರ್ಯದಿಂದ ಎದುರಿಸ್ತೇವೆ ಅಂದರೂ ಆ ಧೈರ್ಯದಿಂದ ಎದುರಿಸೋದಕ್ಕೆ ಸಾಧ್ಯವಾಗುವಂಥ ಒಂದು ನೆಲೆ ಅಥವಾ ಗಟ್ಟಿ ಗ್ರಿಪ್ ನಮಗೆ ಸಿಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆ ನೆಲೆಯಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡುವಂಥದ್ದಾದರೆ ಎಚ್ಚರಿಕೆಯ ಜೀವನ ಬೇಕು. ಎಚ್ಚರಿಕೆಯ ಜೀವನ ಅಂದರೆ ಏನು? ನಾವು ಮಾತಿನಲ್ಲಿ ಎಚ್ಚರಿಕೆ ಇಟ್ಕೋಬೇಕು,
ಆರ್ಥಿಕವಾದಂಥ ವಿಚಾರಕ್ಕೆ ಎಚ್ಚರಿಕೆ ಬೇಕು, ಅತಿಯಾದ ಧೈರ್ಯ ಪ್ರದರ್ಶಿಸೋದಕ್ಕೆ ಎಚ್ಚರಿಕೆ ಬೇಕು. ನಮಗೆ ಬೇಕಾದಂತಹ ಏನನ್ನ ಒಂದು ಸೂರನ್ನು ಅಥವಾ ಒಂದು ಮನೆಯನ್ನು ಕಟ್ಕೊಳ್ತೇವೆ ಅಂತ ಇದ್ದಾರೆ, ಸರ್ರನ್ನೇ ಹಣ ಹಾಕುವಂಥದ್ದಲ್ಲ. ಹಾಗೆ ಮಕ್ಕಳ ವಿಚಾರದಲ್ಲಿಯೂ ಕೂಡ ಬೇಕು. ಹಾಗೆ ವ್ಯಾಧಿಗಳ ವ್ಯಾಧಿಯ ವಿಚಾರದಲ್ಲೂ ಕೂಡ ಬೇಕು. ಯಾಕೆಂದರೆ ಇದೇ ರಾಶಿಯ ಯಜಮಾನನೇ ಈಗ ತೊಂದರೆಯನ್ನು ಕೊಡಬಹುದಾದಂತಹ ಒಂದು ನಿಕ್ಷೇಪವನ್ನು ತನ್ನಲ್ಲಿ ಪಡೆದಿರೋದ್ರಿಂದ ನಾವು ದೀರ್ಘಕಾಲದಿಂದ ಎಚ್ಚರಿಕೆಯಿಂದ ಅದನ್ನು ಅಂದರೆ ಗಮನ ಕೊಡಲಿಕ್ಕೆ ಸಾಧ್ಯವಾಗದೆ ಹೋದಂಥದ್ದು ಸರ್ರನೆ ಸರ್ಪದ ಹೆಡೆಯ ರೀತಿಯಲ್ಲಿ ಮೇಲೆತ್ತಿ ನಿಲ್ಲಬಹುದಾದಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಕೆಲವು ವಾಸ್ತವದ ಉದಾಹರಣೆಗಳನ್ನು ಕೊಡ್ತಾ ಹೋದರೆ ಏನಾಗುತ್ತೆ, ಕೆಲವು ಭಯಗಳು ನಮ್ಮಲ್ಲಿ ನಿರ್ಮಾಣ ಆಗುವಂಥದ್ದು. ಅಂದರೆ ಹೇಳಬೇಕಾದಂಥದ್ದೇನು, ಯಾವುದೋ ಒಂದು ಅನಾರೋಗ್ಯ ಇದು 4 ದಿನಗಳ ಮಟ್ಟಿಗೆ ಇರುತ್ತೆ, ಅದು ಆಮೇಲೆ ಸರಿ ಹೋಗಿಬಿಡುತ್ತೆ ಅನ್ನುವಂತಹ ಒಂದು ಪೂರ್ವಕಲ್ಪಿತವಾದಂತಹ ನಿರ್ಣಯ ಮಾಡದೆ ಅದಕ್ಕೆ ಕೊಡಬೇಕಾದಂಥ ಅಟೆನ್ಷನನ್ನು ಖಂಡಿತವಾಗಿ ಕುಂಭರಾಶಿಯವರು ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಈಗ ಕುಂಭರಾಶಿಯವರಿಗೆ ಮುಖ್ಯವಾಗಿ ಮೀನರಾಶಿ ಹೇಳುವಂಥದ್ದು ಅಲ್ಲಿ ಶನೈಶ್ಚರನ ಒಡೆತನದ ಒಂದು ಉತ್ತರಾಭಾದ್ರ ನಕ್ಷತ್ರವೂ ಇರೋದರಿಂದ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಇರುವಂತಹ ಶನೈಶ್ಚರ ವಿಪರೀತವಾದಂತಹ ರೀತಿಯಲ್ಲಿ ಅನಾರೋಗ್ಯಕ್ಕೆ ಕಾರಣವಾಗುವಂತಹ ಒಂದು ಯಾತನಾಮಯವಾದಂತಹ ವರ್ತಮಾನವನ್ನು ಅವನು ಎದುರಿಸ್ಬಿಡ್ಬೋದು. ಯಾವವನ ಮೂಲಕವಾಗಿ ನಮ್ಮ ರಕ್ಷೆ ಸಿಗಬೇಕೋ ಅವನೇ ಯಾತನೆಯನ್ನು ಒದ್ದಾಡ್ತಾ ಇದ್ದಾನೆ ಅಂತ ಆದರೆ ನಮಗೆ ಅದರ ರಕ್ಷೆ ಹೇಗೆ ಸಿಗತ್ತೆ? ಹಾಗಾದರೆ ಸಿಗತ್ತೆ, ಅದು ಎಲ್ಲಿಯವರೆಗೆ? ಜೂನ್ 2ರವರೆಗೆ ಗುರುಬಲದಿಂದಾಗಿ ಸಿಗತ್ತೆ. ಆ ನಂತರದಲ್ಲಿ ಗುರುಬಲ ತಪ್ಪುತ್ತೆ. ಅಂತಹ ಗುರು ಎಲ್ಲಿಗೆ ಬರ್ತಾನೆ? ಅವನು ಕರ್ಕಾಟಕಕ್ಕೆ ಬರ್ತಾನೆ. ಕರ್ಕಾಟಕ ಅನ್ನುವಂಥದ್ದೇನು, ಈಗ ಕರ್ಕಾಟಕ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಅದನ್ನು ಕ್ಯಾನ್ಸರ್ ಅಂತ ಹೇಳುವಂಥದ್ದು. ಹಾಗಾಗಿ ವಿಶೇಷವಾಗಿ ಕುಂಭರಾಶಿಯವರು ತಮ್ಮ ಈ ಒಂದು ಜೀರ್ಣಾಂಗ ವ್ಯವಸ್ಥೆಯ ಯಾವುದೇ ಅಡಚಣೆಗಳಿದ್ದರೂ ಕೂಡ ಅದನ್ನು ಬಹಳ ಎಚ್ಚರದಿಂದ ಅದನ್ನು ಪರಿಶೀಲಿಸಿಕೊಳ್ಳಬೇಕಾದಂತಹ ಡಾಕ್ಟರ್ನ ಕಾಣಬೇಕಾದಂಥ ವಿಚಾರಕ್ಕೆ ಕೈ ಹಾಕಬೇಕಾಗತ್ತೆ. ಆದರೆ ಶನಿಕಾಟದ ದಿನಗಳಾದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಇವರಿಗೆ ಅನೇಕ ರೀತಿಯ ಸಮೃದ್ಧಿ ಒದಗಿ ಬರೋದಕ್ಕೆ ಅಲ್ಲಿ ಕಾರಣಗಳು ಇರೋದಿಲ್ಲ ಅಂತಲ್ಲ. ಶನೈಶ್ಚರನ ಮೂಲಕವಾಗಿ ಅನಿರೀಕ್ಷಿತವಾದಂತಹ ರೀತಿಯಲ್ಲಿ ಹಣಕಾಸು ಒದಗಿ ಬರುವಂಥದ್ದಕ್ಕೆ ಅವಕಾಶ ಸಿಗುತ್ತೆ. ಆದರೆ ಬಂದಂತಹ ಹಣದಿಂದ ನಾನು ಮನಸ್ಸಿನ ನೆಮ್ಮದಿಯನ್ನು ಕಂಡುಕೊಂಡಿದ್ದೆ ನಾವು ಕೇಳಿದ್ರೆ ಆ ನೆಮ್ಮದಿ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದೊಂದು ಸಲ ಏನಾಗುತ್ತೆ, ನಮಗೆ ಬರ್ತಾ ಇರುವಂಥ ಹಣದ ವಿಚಾರವನ್ನು ಗಮನಿಸ್ಕೊಂಡು ನಾವು ಅನೇಕ ಸಾಲುಗಳಿಗೆ ಕೈ ಹಾಕ್ತೇವೆ. ಏನೋ ಒಂದು ಸೈಟನ್ನು ತೊಗೊಳ್ಳೋದು ಅಥವಾ ಇನ್ನೊಂದೇನೋ ಒಂದು ಬಂಗಾರವನ್ನು ಖರೀದಿಸುವಂಥದ್ದು ಅಥವಾ ಇನ್ನೊಂದೆಲ್ಲೋ ಒಂದು ನೆಲೆಯಲ್ಲಿ ಇನ್ನೊಂದು ಯಾವುದೋ ಒಂದು ಉದ್ಯಮಕ್ಕೆ ತೊಡಗಿಸ್ಕೊಳ್ಳೋದು. ಹಣ ಬರ್ತಾ ಇದೆ ಹಿಡಿದಾಗ ಅದು ಸಾಮಾನ್ಯವಾದದ್ದು. ಆದರೆ ಸರ್ರನೆ ಎಲ್ಲೋ ಒಂದು ಕಡೆ ಹೋಗ್ತಾ ಇರುವಂಥ ರೈಲಿನ ಒಂದು ಬೋಗಿ ತನ್ನ ಒಂದು ಕೊಂಡಿಯನ್ನು ಕಳಚಿಕೊಂಡ್ರೂ ಕೂಡ ಇಡೀಯಾಗಿ ಅದು ರೈಲು ದುರಂತಕ್ಕೆ ಕಾರಣವಾಗುವಂಥ ಒಂದು ಏನಾಗುತ್ತೆ ಘಟನೆಯಾಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಬೋಗಿ ಒಂದೇ ಕಳಚಿಕೊಂಡ್ರೂ ಅದು ತೊಂದರೆ ಕೊಡುವಂಥದ್ದು ಇಡೀ ರೈಲಿನ ಎಲ್ಲ ಜನರಿಗೂ ತೊಂದರೆ ಕೊಡುತ್ತೆ, ಅಥವಾ ಎಲ್ಲದಕ್ಕೂ ಅದು ಅಪಘಾತ ಆದರೂ ಕೂಡ ತೊಂದರೆ ಕೊಡುತ್ತೆ. ಹಾಗಾಗಿ ಹಲವು ವಿಚಾರಗಳಲ್ಲಿ ಯೋಚನೆ ಮಾಡದೆ ಹಣವನ್ನು ತೊಡಗಿಸ್ತೇನೆ ಅನ್ನುವಂತಹ ವಿಚಾರಕ್ಕೆ ಕುಂಭರಾಶಿಯವರು ಈ ವರ್ಷ ಕೈ ಹಾಕಬಾರದು. ಹಾಕಿದರೆ ಅನೇಕ ರೀತಿಯ ಪರಾಭವವನ್ನು, ಯಾಕೆಂದರೆ ಬರುವ ಮಾರ್ಚ್ 19ರಿಂದ ಪರಾಭವ ಸಂವತ್ಸರ ಪ್ರಾರಂಭವಾಗೋದ್ರಿಂದ ಆ ಪರಾಭವ ಸಂವತ್ಸರದ ಯಜಮಾನನೇ ಗುರುವಾಗಿರೋದ್ರಿಂದ ಈ ಕುಂಭರಾಶಿಯವರಿಗೆ ಗುರುವೇ ಆರ್ಥಿಕ ಸ್ಥಾನವಾದ ಮೀನರಾಶಿಯ ಯಜಮಾನನಾಗಿರೋದ್ರಿಂದ ಗುರು ಬಲವನ್ನು ತಪ್ಪಿಸ್ಕೊಂಡಾಗ ಆರ್ಥಿಕ ವಿಚಾರದಲ್ಲಿ ಎಲ್ಲ ಕಡೆ ನಾನು ಕೈ ಇಟ್ಟಲ್ಲೆಲ್ಲ ಯಶಸ್ಸು ಸಿಗತ್ತೆ ಅಂತ ಇವರು ಯೋಚನೆ ಮಾಡಲಿಕ್ಕಾಗಲ್ಲ. ಇನ್ನು ಅದೇ ನಾನು ಹೇಳಿದ ಹಾಗೇ ಆರೋಗ್ಯದ ವಿಚಾರದಲ್ಲಂತೂ ಸರ್ವತ್ರ ಸ್ವರೂಪದ ಬೆಳಗ್ಗೆ ಇರದೇ ಹೋದದ್ದು ನಮ್ಮ ರಾತ್ರಿಯ ಹೊತ್ತಿನಲ್ಲಿ ಬಹಳ ದಾರುಣವಾದಂಥ ಸ್ಥಿತಿಗತಿಗಳನ್ನು ತಂದು ಬಿಡಬಹುದು. ಇದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕಾದಂಥ ತಾಳ್ಮೆಯನ್ನು ತೋರಿಸ್ಬೇಕು. ಹಾಗಾದರೆ ತಾಳ್ಮೆ ಅಂದರೆ ಏನದು, ಎಷ್ಟು ತೋರಿಸ್ಬೇಕು, ಹೇಗೆ ತೋರಿಸ್ಬೇಕು, ಕರೆಕ್ಟ್, ಅದರ ಬಗ್ಗೆ ಕೂಡ ಒಂದು ರೀತಿಯ ವಿಚಾರದಲ್ಲಿ. ಹಾಗಾಗಿ ನಾವು ಏನು ಮಾಡುವಂಥದ್ದು, ಕೊನೆಗೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ, ಯಾವುದೋ ಒಂದು ಕಾರುಣ್ಯ ಭಾವದಿಂದ ಯಾವುದೋ ಒಂದು ಶಕ್ತಿಯನ್ನು ಕೇಳ್ಕೊಳ್ಳುವಂಥದ್ದು. ಅದು ಅಹಂ ಬ್ರಹ್ಮಾಸ್ಮಿ ಹೇಳುವಂಥ ಶಂಕರರ ಮಾತೇನಿದೆ, ನಾನೇ ಬ್ರಹ್ಮ ಅಂದರೆ ಏನು ಅರ್ಥ, ಅದಕ್ಕೆ ಯಾವ ಅರ್ಥವೂ ಇಲ್ಲ. ಆದರೆ ಆ ಒಂದು ಯಾವುದೋ ಒಂದು ಆತ್ಮಸ್ಥೈರ್ಯದಿಂದ ನಾನು ಎದುರಿಸ್ತೇನೆ ಅನ್ನುವಂತಹ, ಅಂದರೆ ನನ್ನಲ್ಲಿಯೇ ಇರುವಂತಹ ದೈವತ್ವದ ಮೂಲಕವಾಗಿ ನಾನು ಯಾವುದನ್ನು ಗಟ್ಟಿಯಾದದ್ದನ್ನು ಕಟ್ಟಿಕೊಳ್ತೇನೆ, ನನಗೆ ಯಾವುದೇ
ದೈವದ ಸಹಾಯ ಬೇಡ ಅನ್ನುವಂಥದ್ದು ಅಹಂಕಾರ ಅಲ್ಲ. ಆದರೆ ಆ ದೈವ ನನ್ನಲ್ಲೂ ಇರುವುದರಿಂದ ಆ ದೈವದ ಮೂಲಕವಾಗಿ ನನ್ನ ಸಂಪನ್ನತೆಯನ್ನು ಗುರುತಿಸ್ಕೊಳ್ತೇನೆ. ನಾನೂ ಒಂದೇ ಪರಬ್ರಹ್ಮ ಸ್ವರೂಪವು ಒಂದೇ ಹೇಳುವಂತಹದ್ದನ್ನು ಗ್ರಹಿಸಿಕೊಂಡು ಹೊರಟಂಥ ಒಂದು ಸ್ವರೂಪ ಏನಿರುತ್ತೆ ಅಂದರೆ ಆತ್ಮಶಕ್ತಿಯ ಮೇಲೆ ಇಟ್ಟುಕೊಂಡಂಥ ಭರವಸೆ. ಆದರೆ ಅದು ಅತಿಯಾದ ಆತ್ಮವಿಶ್ವಾಸ ಆಗದೆ ಹೋದಾಗೆ ನಿಭಾಯಿಸಿಕೊಂಡ್ರೆ, ಆರೋಗ್ಯದ ಬಗೆಗೆ ಗಮನ ಇಟ್ಕೊಂಡ್ರೆ, ಹಾಗೆ ಇದನ್ನು ಇನ್ನೇನು ಧನ್ವಂತರಿ ಶಕ್ತಿಯ ಒಂದು ಧನ್ವಂತರಿ ಶಕ್ತಿ ಅಂದ್ರೇನು, ಅಲ್ಲಿ ವಿಷ್ಣುವಿನ ಶಕ್ತಿ ಇರಬೇಕಾಗತ್ತೆ. ಆ ಧನ್ವಂತರಿ ಶಕ್ತಿ ಸಂಯುಕ್ತವಾದಂತಹ ಒಂದು ಭೈರವ ಯಂತ್ರವನ್ನು ಇವರು ಧರಿಸ್ಕೊಡೋದ್ರ ಮೂಲಕವಾಗಿ ಶನಿಕಾಟದ ವಿರುದ್ಧವೂ ಅದು ಶಕ್ತಿಯನ್ನು ಕೊಡುತ್ತೆ. ಹಾಗೆಯೇ ಬರಬಹುದಾದಂತಹ ವ್ಯಾಧಿಯ ವಿರುದ್ಧವಾಗಿಯೂ ಅದೊಂದು ಶಕ್ತಿಯನ್ನು ಇವರಿಗೆ ಕೊಡೋದಕ್ಕೆ ತನ್ನದೇ ಆದಂತಹ ಸಹಾಯದ ಹಸ್ತವನ್ನು ಈ ಇಡೀ ವರ್ಷ ಒದಗಿಸ್ಕೊಡೋದಕ್ಕೆ ಅದು ಒಂದು ನೆಲೆಯಲ್ಲಿ ಸಹಾಯಕ್ಕೆ ಬರುತ್ತೆ. ಮತ್ತು ಒಂದು ನೆಮ್ಮದಿಯ ಅಂದರೆ ಕೆಲವೊಂದು ಸಲ ನಾವೇನಾಗುತ್ತೆ, ಯಾವುದೋ ಒಂದು ಪರಾತ್ಪರ ಶಕ್ತಿಗೆ ನಾವು ಶರಣಾಗಬೇಕಾಗತ್ತೆ. ಯಾಕೆಂದರೆ ನಮ್ಮಲ್ಲಿ ಎಲ್ಲವನ್ನೂ ಎದುರಿಸ್ತೇನೆ ಅನ್ನುವಂಥದ್ದು ಒಬ್ಬ ಹ್ಯೂಮನ್ ಬೀಯಿಂಗಿಗೆ ಇರುವಂಥದ್ದು ಕಷ್ಟ. ಹಾಗಾಗಿ ಒಂದು ಶಕ್ತಿ ಯಾವುದೋ ಒಂದು ನಮ್ಮನ್ನು ಮೀರಿದ್ದು, ಆ ಮೀರಿದ ಶಕ್ತಿಯನ್ನೇ ಅತಿಯಾಗಿ ನಾವು ಆರಾಧಿಸುವಂಥ ಒಂದು ವಿಚಿತ್ರವಾದ ಎಬ್ಸರ್ಡ್ ಎಲಿಮೆಂಟಿಗೂ ಹೋಗಬಾರ್ದು. ಆದರೆ ಆ ಶಕ್ತಿ ನನ್ನನ್ನು ಕಾಪಾಡುತ್ತೆ ಅನ್ನುವಂತಹ ಭದ್ರ ನಂಬಿಕೆ ಹೊರತಾಗಿಯೂ ಜೀವನವನ್ನು ಸಾಗಿಸಬಾರ್ದು. ಈ ಎರಡರ ಬ್ಯಾಲೆನ್ಸ್ ಹೊಂದುವಂಥದ್ದಾದರೆ ಕುಂಭರಾಶಿಯವರು ಶನಿಕಾಟವನ್ನು ಎದುರಿಸಿ ಆರ್ಥಿಕವಾದಂತಹ ವಿಚಾರಗಳಲ್ಲಿ ಎದುರಾಗಬಹುದಾದಂಥ ಅಥವಾ ಕೃತ್ರಿಮ ಹೇಳುವಂಥದ್ದೇನಿದೆ, ಆ ಕೃತ್ರಿಮ ವಾಮಾಚಾರದ ಮೂಲಕವಾಗಿ ನಮಗೆ ಅಥವಾ ನಮ್ಮ ಪಂಚೇಂದ್ರಿಯಗಳಿಗೆ ನಿಲುಕದಂತಹ ಯಾವುದೋ ಒಂದು ಆರನೆಯ ಒಂದು ಸ್ವರೂಪದ ಶಕ್ತಿ, ವಿಚಿತ್ರವಾದ ದುಷ್ಟಶಕ್ತಿ ತೊಂದರೆಯನ್ನು ಕೊಡಬಹುದಾದಂಥದ್ದನ್ನು ನಿವಾರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. 2026 ಆ ಒಡೆತನ್ನು ತರುತ್ತೆ ಅಂತ ಹೇಳ್ತಾ ನಾನು ಈ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. 2026ರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.